ಆಯಿತಾ? ಅಯ್ಯ, ಅದು ಹಚ್ಬಿಟ್ಟಿದೀಯಾ? ಸೂಪರ್. ಸ್ವಲ್ಪ ಬತ್ತಿ ಹಿಂದಕ್ಕೆ ಇಳಿ. ಅದು ಅಷ್ಟು ಜೋರು ಉರಿಸ್ಬಾರ್ದು. ಎಲ್ಲದೂ ಅಷ್ಟೇ, ಸ್ವಲ್ಪ ಹಿಂದಕ್ಕೆ ಇಳಿ. ಇನ್ನು ಹಾಂ, ಇವು ಅಷ್ಟೆ. ಸ್ವಲ್ಪ ಕೆಳಗೆಳಿ. ಹಾಂ, ಸಾಕ್ಬಿಡು. ಗುಡ್ ಬಾಯ್. ಅದು ಜೋರಾಗಿ ಅಷ್ಟು ಉರಿಬಾರ್ದು. ದೀಪನೂ ಹಾಳಾಗುತ್ತೆ, ಅಷ್ಟು ಜೋರಾಗೂ ಉರಿಬಾರ್ದು. ಕೈ ಮುಕ್ಕೊಂಬಿಡು. ಅದೇನದು ಕುಂಕುಮ ಏನು ಕೊನೆಗೆ ಇಕ್ಕೋತಾ ಇದೆಯಾ? ಗುಡ್ ಬಾಯ್. ಬಾ. ಚೇಂಜ್ ಮಾಡ್ತೀವಿ. ಗೊತ್ತಿಲ್ಲ, ಅದೇ ಹಾಕು. ಟೈಮ್ ಆಯ್ತು. ಟೈಮ್ ಆಗಿಲ್ಲ. ಹಾಯ್, ಹಲೋ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಡಿ ಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿ ಇದ್ದೀನಿ ಗೈಸ್. ಇವತ್ತು ಥರ್ಸ್ಡೇ ಆ್ಯಕ್ಚುಲಿ ರಾಯರ ವಾರ, ಗುರುವಾರ ಮಾಡಬೇಕಿತ್ತು, ಬಟ್ ಮಾಡ್ತಾಯಿಲ್ಲ ಬಿಕಾಸ್ ಪೀರಿಯಡ್ಸ್ ಆಗಿದೆ. ಸೊ ಹಾಗಾಗಿ ವ್ಲಾಗ್ನ ಈಗ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಟೈಮ್ ಬಂದು 12:15. ಈಗ ನಮ್ಮ ಚಿಂಪಿಗೆ ಊಟ ತಗೊಂಡು ಹೋಗಬೇಕು. ಸೊ ಹೋಗೋಕ್ಕೂ ಮುಂಚೆ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಬನ್ನಿ, ಇವಾಗ ಚಿಂಟುಗೆ ಊಟ ಕಲಿಸ್ಕೊಳ್ಳೋಣ. ಇವತ್ತು ಸಾರೇನು ಮಾಡೋಕ್ಕೆ ಹೋಗಿಲ್ಲ ನಾನು. ಚಿಂಟೋರಜ್ಜಿ ಮಾಡ್ತಾಯಿದ್ದಾರೆ, ಬಟ್ ಚಿಂಟುಗೆ ನಿಮಗೆ ಗೊತ್ತಲ್ಲ, ಈ ಕಡೆ ಸಾರು ಇಷ್ಟ ಆಗಲ್ಲ. ಅದಕ್ಕೆ ಅವನಿಗೆ ಏನದು ಮೆಣಸಿನ ಪುಡಿ ತುಪ್ಪ ತೊಗೊಂಡು ಹೋಗ್ತಾ ಇದ್ದೀನಿ. ರಾತ್ರಿ ಅವ್ರು ಮಾಡಿರೋ ಸಾರನ್ನ ಹಾಕ್ಕೊಡ್ತೀನಿ. ಸೊ ಇದಿಷ್ಟು. ಬನ್ನಿ ಈಗ ಹೋಗೋಣ. ಮೆಣಸಿನ ಪುಡಿ ತುಪ್ಪ ಬಿಸಿ ಬಿಸಿ ಅನ್ನ ಮಾಡಿದ್ದೀನಿ, ಕಲಿಸ್ಕೊಳ್ಳೋಣ. ತಿಂಡಿ ಇವತ್ತು ರೊಟ್ಟಿ ಮತ್ತು ಕ್ಯಾರೆಟ್ ಪಲ್ಯ ಏನು ಫ್ರೆಶ್ಶಾಗಿ ಮಾಡಿಲ್ಲ, ನೆನ್ನೆದಿತ್ತು ಚಪಾತಿ ಜೊತೆದು. ಸೊ ಅದನ್ನೇ ಇವತ್ತು ಕೊಟ್ಟೆ ಚಿಂಟುಗೆ. ಚಿಂಟು ಅವ್ರ ಅಜ್ಜಿ ಟೀ ಇದರಲ್ಲಿ ಅಥವಾ ಏನರಲ್ಲಾದ್ರು ತಿಂತಾರೆ. ನಂದು ಸ್ವಲ್ಪ ಕ್ಯಾರೆಟ್ ಪಲ್ಯನೇ ಇತ್ತು, ಅದನ್ನೇ ತಿನ್ಕೊಂಡೆ. ಸೊ ತಿಂಡಿ ಕತೆ ಮುಗೀತು. ಈಗ ಊಟದ ಕತೆ ನೋಡೋಣ ಬನ್ನಿ ಗೈಸ್. ಟೈಮ್ ಆಯಿತು. ಊಟ ಮೆಣಸಿನ ಪುಡಿ ತುಪ್ಪ ಅನ್ನ ತೊಗೊಂಡಿದ್ದೀನಿ, ಮತ್ತು ಚಿಂಟು ಪಪ್ಪ ಅದು ಐರನ್ ಬಟ್ಟೆ ಇತ್ತು, ಸೊ ಅದನ್ನು ಸಹ ತಗೊಂಡಿದ್ದೀನಿ. ಬನ್ನಿ ಹೋಗೋಣ. ಗೈಸ್, ಏನು ಬಿಸಿಲಿದೆ ಗೊತ್ತಾ? ಬಿಸಿಲಿದೆ, ಎಲ್ಲೂ ಅನ್ನೋದೇ ಇಲ್ಲ, ಸರಿ ಬಿಸಿಲಿದೆ. ಲೇಟಾಗಿ ಬರ್ತೀಯಾ ಅಂತಿದ್ದ, ಅದಕ್ಕೆ ಬಿದ್ನೋ ಅಂತ ಓಡ್ ಬಂದಿದ್ದೀನಿ ಗೈಸ್. ನೋಡಿ ಬರ್ತಾ ಇದ್ದಾನೆ. ಆಲ್ರೆಡಿ ಲೇಟ್ ಆಗಿದೆ ಅಂದ್ಕೊಂಡು ನಾನು ಐರನ್ ಬಟ್ಟೆ ಸಹ ಕೊಡೋಕ್ಕೆ ಹೋಗಲಿಲ್ಲ, ಡೈರೆಕ್ಟ್ ಸ್ಕೂಲ್ ಹತ್ರ ಬಂದೆ. ಬಟ್ ನಿಮಗೆ ಗೊತ್ತು ಎಷ್ಟೊತ್ತು ವೆಯ್ಟ್ ಮಾಡಿದೆ ಅಂತ. ಸೊ ಹಾಗಾಗಿ ಈಗ ಚಿಂಟುನು ಕರ್ಕೊಂಡು ಐರನ್ ಅಂಗಡಿ ಹತ್ರ ಹೋಗಿ ಬಂದೆ. ಗಿಫ್ಟ್ ಯಾವುದು? ಫ್ರೆಂಡಿನ ಬರ್ಡೇನಾ? ಹಾಂ. ಗೈಸ್ ನೋಡಿ ಗೈಸ್, ನನಗೂ ಸಹ ಯಾರೋ ಒಬ್ಬರು ಗಿಫ್ಟ್ ಕೊಡೋ ಥರ ಆಯಿತು. ಅಂತೂ ಇಂತೂ ಕೊನೆಗೂ ನನ್ನ ಬರ್ಡೇಗೆ ಅಟ್ಲೀಸ್ಟ್ ಇವರಾದರೆ ಗಿಫ್ಟ್ ಕೊಟ್ಟಿದ್ದಾರೆ, ಕಳಿಸಿದ್ದಾರೆ ಅಲ್ಲ. ಥ್ಯಾಂಕ್ ಯು ಸೋ ಮಚ್ ಸ್ನೇಹ. ಮನೆಗೆ ಹೋಗಿ ಆರಾಮಾಗಿ ಓಪನ್ ಮಾಡ್ತೀನಿ, ಆಯಿತಾ? ಗೈಸ್, ಕೋಳಿಗಳು ನೋಡಿ ಎಲ್ಲ ಹೆಂಗೆ ಗೋ 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 ದಟ್ ಸೈಡ್.
ಕೋಳಿಗಳು ನೋಡಿ ಹೆಂಗೆ ಕಾಯ್ಕೊಂಡು ನಿಂತಿದ್ದಾವೆ ಅಂತ. ಬನ್ನಿ, ಇವತ್ತು ಎಷ್ಟು ಬಟ್ಟೆ. ಇದು ಯಾವುದು ಕೋಳಿ? ಎಲ್ಲಿಂದ ಬಂತು ಈ ಕೋಳಿಗಳು? ಏ ಕೋಳಿಗಳ, ಯಾರು ನೀವೆಲ್ಲ? ಎಲ್ಲಿಂದ ಬಂದ್ರಿ? ಯಾಕೆ ನಮ್ಮ ತೋಟಕ್ಕೆ ಬಂದಿದ್ದೀರಾ? ಗೊತ್ತಿಲ್ಲ ಗೈಸ್. ಬಿಳಿ ಕೋಳಿಗಳು ನಾನು ನೋಡೇ ಇಲ್ಲ. ಒಂದೊಂದ್ಸಲ ಪ್ರತ್ಯಕ್ಷ ಆಗ್ತವೆ ಗೈಸ್. ಇಷ್ಟು ಬಟ್ಟೆ ಒಗ್ದಿದ್ದೀನಿ, ಬೆಡ್ ಸ್ಪ್ರೆಡ್ ಸಹ ಒಗ್ದಿದ್ದೀನಿ. ಚಿಂಟು ಅವ್ರ ಅಜ್ಜಿ ಹೇಳ್ತಾ ಇದ್ರು, ಬೆಡ್ ಸ್ಪ್ರೆಡ್ನ ಏನಕ್ಕೆ ನೆನೆ ಹಾಕಿದೀಯಾ, 2-3 ಮಾಡಿಕೊಂಡು ವಾಷಿಂಗ್ ಮಿಷಿನಿಗೆ ಹಾಕು ಅಂತ. ಏನಾಗಿದೆ ಅನ್ನೋದೇ ಗೊತ್ತಿಲ್ಲ. ಹಾಗೆ ಮಾಡಬೇಕು. ನಿಮಗೆ ಹೇಳಿದ್ನೋ ಇಲ್ಲೋ ನನಗೆ ಗೊತ್ತಿಲ್ಲ ಗೈಸ್. 500 ರೂಪೀಸ್ ಕೊಟ್ಟಿದ್ದೆ ಅಲ್ಲ, ಅವರು ವಾಪಸ್ ಕೊಟ್ಬಿಟ್ರು. ಸೊ ನನಗೆ ಬೆಡ್ ಸ್ಪ್ರೆಡ್ಸ್ ಹಾಕೋ ರೈಟ್ಸ್ ಏನಿಲ್ಲ. ಆದರೂ ಪಾಪ ಇವತ್ತವರು ಹಾಕು ಅಂತ ಹೇಳಿದರು. ಮಾಮೂಲಿ ಬಟ್ಟೆ ಎಲ್ಲ ಹಾಕು ಅನ್ನಲಿಲ್ಲ, ಬೆಡ್ ಸ್ಪ್ರೆಡ್ಸ್ ಎಲ್ಲ ಹೊಕ್ಕೋ ಅಂತ ಹೇಳಿದ್ರು. ಹಾಂ ಅಂದೆ. ಬನ್ನಿ ಬಟ್ಟೆ ತೊಗೊಂಡು ಹೋಗೋಣ ಗೈಸ್. ಬಟ್ಟೆ ಎತ್ಕೊಬಂದೆ, ಬನ್ನಿ ಹೋಗೋಣ ಗೈಸ್. ಜಸ್ಟ್ ನಾವು ಚಿಂಟುನ ಕರ್ಕೊಂಡು ಬಂದೆ. ಬನ್ನಿ ಇವಾಗ ಅವನಿಗೆ ಸ್ನ್ಯಾಕ್ಸ್ ಇವತ್ತು ಕಿತ್ಳೆಹಣ್ಣು ಮತ್ತು ಕುಕ್ಕುಂಬರ್ ಕೊಡ್ತೀನಿ ಅಷ್ಟೇ ಗೈಸ್. ಇವತ್ತು ನೋಡಿ ಏನು ಸ್ನ್ಯಾಕ್ಸ್ ಅಂತ. ಕ್ಯಾರೆಟು, ಕಿತ್ಳೆಹಣ್ಣು, ಕುಕ್ಕುಂಬರು. 3 ಆರೆಂಜು, 2 ಕುಕ್ಕುಂಬರು, 1 ಕ್ಯಾರೆಟು ಆರ್ಡ್ರಲ್ಲಿ ತೊಗೊಂಡು ಬಂದಿದ್ದೀನಿ. ಸೂಪರ್ ಅಲ್ಲ? ಎಷ್ಟು ಚೆಂದ ಕಾಣ್ತಾ ಇದೆ ನೋಡೋಕ್ಕೆ. ಇನ್ನು ಇದನ್ನೆಲ್ಲ ಸ್ಲೈಸಾಗಿ ಕಟ್ ಮಾಡಿದ್ರೆ ಇನ್ನೆಷ್ಟು ಚೆಂದ ಕಾಣುತ್ತೆ ಅಲ್ಲ. ಬನ್ನಿ ಎಲ್ಲ ರೆಡಿ ಮಾಡೋಣ ಗೈಸ್. ಏನು ಗೊತ್ತಾ, ನನ್ನ ಮಗ ಅಂತೂ ತುಂಬ ಪುಣ್ಯ ಮಾಡಿದ್ದಾನೆ. ಏನು ಜ್ಯೂಸ್ ಕುಡಿಯೋಕ್ಕೆ ಅಂದ್ಕೊಂಡ್ರಾ? ಅಲ್ಲ, ಬನ್ನಿ ತೋರಿಸ್ತೀನಿ. ಅವ್ರ ಅಮ್ಮ ಅಂದರೆ ನಾನು ಅವನಿಗೆ ಏನೇನೆಲ್ಲ ಸ್ನ್ಯಾಕ್ಸ್ ಪ್ರಿಪೇರ್ ಮಾಡಿ ಕೊಡ್ತೀನಿ ಗೊತ್ತಾ? ಎಂಥ ಹೆಲ್ದಿ ಫುಡ್ ಕೊಡ್ತೀನಿ ಗೊತ್ತಾ? ಬನ್ನಿ ತೋರಿಸ್ತೀನಿ. ನೋಡಿ ಎಷ್ಟು ಚಂದ ಕಾಣ್ತಾ ಇದೆ. ಯಮ್ಮಿ ಯಮ್ಮಿ, ವಾ, ನೋಡ್ತಾ ಇದ್ರೆ ತಿನ್ಬಿಡೋಣ ಅನ್ನಿಸ್ತಾ ಇದೆ ಅಲ್ಲ. ಮತ್ತೆ ಯಾಕೆ ತಡ, ಬನ್ನಿ ತಿನ್ನೋಣ. ಇದೊಂದೇ ಅಲ್ಲ ಗಾಯ್ಸ್, ಚಿಂಟು ಅವ್ರ ಅಜ್ಜಿ ಕಡಲೆಕಾಯಿ ಬೇಯಿಸಿದ್ರಂತೆ. ಸೊ ಕಡಲೆಕಾಯಿ ಸಹ ಕೊಟ್ಟಿದ್ದಾರೆ. ಸೊ ಇವತ್ತಿನ ಸ್ನ್ಯಾಕ್ಸ್ ಮ್ಯಾಂಗೋ, ಕುಕ್ಕುಂಬರ್, ಕ್ಯಾರೆಟ್, ಆರೆಂಜ್ ಮತ್ತು ವಾಟ್ ಇಸ್ ದಿಸ್, ಗ್ರೌಂಡ್ ನಟ್, ಪೀನಟ್ಸ್ ಆ್ಯಂಡ್ ಜ್ಯೂಸ್ ಬೇರೆ ತೊಗೊಂಡಿದ್ದಾನೆ. ಕಂಟ್ರಿ ಡಾಗ್. ಪೀನಟ್ಸ್ ಆ್ಯಂಡ್ ಐಸ್ ಕ್ರೀಮ್, ವೆನಿಲಾ ಐಸ್ ಕ್ರೀಮ್ ಎಲ್ಲ ಬೇಡಮ್ಮ, ಮೊದಲೇ ಶೀತ. ನೋ ಶೀತ ಫಾರ್ ಮೀ, ಯು ಶೀತ. ಗೈಸ್ ನೋಡಿ ಗೈಸ್, ಎಷ್ಟು ಒಳ್ಳೆ ಅಮ್ಮ ಅಲ್ಲ ನಾನು. ಹೌದು ಅಲ್ವಾ? ಸೇ ಎಸ್ ಎಸ್ ಎಸ್. ಆ್ಯಕ್ಚುಲಿ ನನ್ನ ಈ ಚೇಂಜಸ್ಗಳಿಗೆ ಎಲ್ಲೋ ಒಂದು ಕಡೆ ಅಲ್ಲ ಗೈಸ್, ಮ್ಯಾಕ್ಸಿಮಮ್ ನೀವುಗಳೇ ಕಾರಣ. ನನ್ನ ವ್ಯೂವರ್ಸ್ ನನಗೆ ಎಷ್ಟು ಬೈತಿದ್ರಿ ಅಲ್ಲ, ಬೈತಿದ್ರಿ ಇನ್ ದ ಸೆನ್ಸ್ ನನಗೆ ಹೇಳ್ತಾ ಇದ್ರಿ ಅಷ್ಟೊಂದು ಜಂಕ್ ಫುಡ್ ಕೊಡಬೇಡಿ ಪ್ಲೀಸ್ ಅಂತ ತುಂಬ ಜನ ರಿಕ್ವೆಸ್ಟೇ ಮಾಡಿಬಿಟ್ಟಿದ್ದೀರಾ. ಸೊ ಅದೆಲ್ಲ ಆದಮೇಲೆ ನಾನು ಅವನಿಗೆ ಈ ರೀತಿ ಇಲ್ಲ, ನಾನೇ ಮಾಡಿಕೊಡೋದು ಅಥವಾ ತಿಂಡಿನೇ ಸ್ವಲ್ಪ ಜಾಸ್ತಿ ಮಾಡಿಬಿಟ್ಟು ಕೊಡೋದು, ಹೀಗೆ ಫ್ರೂಟ್ಸ್ನ ಅವನಿಗೆ ಇಷ್ಟ ಆಗೋದನ್ನ ಕೊಡೋದು, ಈ ರೀತಿ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ಕಾರಣ ನೀವುಗಳೇ ಗೈಸ್. ಸೊ ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ನನ್ನ ತುಂಬ ಪ್ರೀತಿಯಿಂದ ನನಗೆ ಬುದ್ಧಿ ಮಾತನ್ನ ಹೇಳಿದ್ದೀರಾ ಅಲ್ಲ, ಒಳ್ಳೆ ರೀತಿಯಲ್ಲಿ. ಸೊ ಅವ್ರಿಗೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಗೈಸ್. ನಿಮ್ಮಿಂದನೇ ನಾನಿವತ್ತು ನನ್ನ ಮಗನಿಗೆ ಹೆಲ್ದಿ ಫುಡ್ಸ್ ಅಂತ ಇಷ್ಟೊಂದು ಸ್ಕೋಪ್ ತೊಗೊಂಡು ನೋಡಿ ಕೊಡ್ತಾ ಇರೋದು. ಬಟ್ ಸ್ಟಿಲ್ ಚೆನ್ನಾಗಿದೆ ಗೈಸ್, ಇದು ಒಂಥರ ಚೆನ್ನಾಗಿದೆ. ನಿಮ್ಮ ಜೊತೆ ಅರ್ಧ ಬಯಸ್ಕೋಬಾರ್ದು ಅಂತಲೇ ನಾನು ಹೆಂಗೂ ವ್ಲಾಗ್ ಮಾಡೇ ಮಾಡ್ತೀನಿ, ಎಲ್ಲದೂ ಕ್ಯಾಪ್ಚರ್ ಮಾಡ್ತೀನಿ, ನಾಟಕವಂತೂ ಮಾಡೋಕ್ಕಾಗಲ್ಲ. ಸೊ ನಾನೇ ಚೇಂಜ್ ಆಗಬೇಕು. ಅದಕ್ಕೇ ನಿಮ್ಗಳಿಂದ ನಾನು ಈ ಚೇಂಜ್ ಆಗಿದ್ದೀನಿ.
ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ಅಂದ್ಕೊಳ್ತೀರಾ ಇಲ್ಲ ಶ್ವೇತಾ ಡ್ರಾಮಾ ಮಾಡ್ತಾ ಇದ್ದಾರೆ, ಸುಮ್ಮನೆ ಹೀಗೆ ನಾಟಕ ಆಡ್ತಾ ಇದ್ದಾರೆ, ಇವರು ರಿಯಲ್ ಆಗಿ ಇಲ್ಲ ಅಂತ. ಗೈಸ್ ಆ್ಯಕ್ಚುಲಿ ನಾನು ಮಾಡ್ತಾ ಇರೋದು ಡೈಲಿ ವ್ಲಾಗ್ಸು. ಇಲ್ಲಿ ನಾನು ಯಾವ ಡ್ರಾಮಾನೂ ಮಾಡೋಕ್ಕಾಗಲ್ಲ, ಆರ್ಟಿಫಿಷಿಯಲ್ ಥಿಂಗ್ಸು ಮಾಡೋಕ್ಕಾಗಲ್ಲ. ಯಾಕೆ ಗೊತ್ತಾ, ನಾನು ಏನು ಮಾಡ್ತೀನಿ ಅದನ್ನಷ್ಟೇ ಕ್ಯಾಪ್ಚರ್ ಮಾಡ್ಬೋದು. ನಿಮಗೆ ಅಂತ ಆರ್ಟಿಫಿಷಿಯಲಾಗಿ ಏನಾದ್ರು ಮಾಡೋಕ್ಕೋದ್ರೆ ದೇವರಾಣೆಗಳು ಅದು ನನಗೆ ಡಬಲ್ ತ್ರಿಬಲ್ ಕೆಲಸ ಆಗುತ್ತೆ. ಸೊ ಆ ರೀತಿ ಎಲ್ಲ ನಾನು ಕೆಲಸನ ನನ್ನ ಮೈ ಮೇಲೆ ಹಾಕ್ಕೊಳ್ಳೋಕೆ ಇಷ್ಟಪಡಲ್ಲ. ಬಿಕಾಸ್ ಇರೋ ಕೆಲಸ ಮಾಡಿ ನಾನು ಸ್ವಲ್ಪ ಎಡಿಟಿಂಗು ಅದು ಇದು ಮಾಡೋಕ್ಕೇ ನನಗೆ ಟೈಮ್ ಬೇಕು. ಅಂಥದ್ರಲ್ಲಿ ಆ್ಯಕ್ಚುಲಿ ಡಬಲ್ ತ್ರಿಬಲ್ ಆಗಿ ಆರ್ಟಿಫಿಷಿಯಲ್ ಥರ ಆಡೋ ನೆಸೆಸಿಟಿ ನನಗೆ ನಿಜಕ್ಕೂ ಇಲ್ಲ. ಬಟ್ ನಾನು ಈ ರಿಯಲ್ ಆಗಿದ್ದೀನಿ, ಒಪ್ಕೊತೀನಿ. ಹಾಗನ್ಬಿಟ್ಟು ನಿಮಗೆ ಗೊತ್ತು, ನಾನು ನನ್ನ ಮಗನಿಗೆ ಫುಲ್ ನೂಡಲ್ಲು ಅದು ಇದು ಮಣ್ಣು ಮಸಿ ಅಂತ ಕೊಡ್ತಾ ಇದ್ದೆ, ಬರೀ ಜಂಕ್ ಫುಡ್ಸ್ನ. ಯಾಕೆ ಅಂದರೆ ಅದು ಸ್ವಲ್ಪ ನನಗೆ ಟೈಮ್ ಅಷ್ಟು ಕನ್ಸ್ಯೂಮ್ ಆಗ್ತಿರ್ಲಿಲ್ಲ, ಮತ್ತು ಅವನಿಗೂ ಅದು ಇಷ್ಟ ಅನ್ನೋ ಕಾರಣಕ್ಕೆ ಮಾಡ್ತಾ ಇದ್ದೆ. ಬಟ್ ನೀವೆಲ್ಲ ಹೇಳಿ ಹೇಳಿ ಇವತ್ತಿನ ದಿನ ನಾನು ಅವನಿಗೆ ಫುಲ್ ಜಂಕ್ ಫುಡ್ ಬ್ಯಾನ್ ಮಾಡಿದ್ದೀನಿ. ಹಾಗನ್ಬಿಟ್ಟು ಕಂಪ್ಲೀಟಾಗಿ ಅಲ್ಲ, 95% ಬ್ಯಾನ್ ಮಾಡಿದ್ದೀನಿ. ಇನ್ನು 5% ಎಲ್ಲೋ ತಿಂಗಳಿಗೋ 15 ಡೇಸ್ ಒನ್ಸ್ ನಾನು ಅವನಿಗೆ ನೂಡಲ್ಸ್ನ ಪ್ರೊವೈಡ್ ಮಾಡ್ತಾ ಇದ್ದೀನಿ. ನಿಜ ಇದು. ನನ್ನ ಮಗ ಎಷ್ಟು ಸ್ವೀಟ್ ಗೊತ್ತಾ, ಆ್ಯಕ್ಚುಲಿ ಏನಾದ್ರು ಬೈದರೆ ಮುನಿಸ್ಕೋತಾನೆ, ಮತ್ತೆ ನಾನು ಸಾರಿ ಕೇಳೋ ತನಕ ಅವನು ನನ್ನ ಮಾತನ್ನ ಏನೂ ಕೇಳಲ್ಲ. ಹೋಗಿ ಊಟ ಮಾಡೋಣ ಬಾ. ಮ್ಯಾಜಿಕ್ ವರ್ಡ್. ಸಾರಿ ಬಾ. ತೆಗಿ ಇಯರ್ಫೋನ್ಸ್. ಇರಲಿ ಬಿಡು. ಬೇಡ. ಇರಲಿ ಬಿಡು. ಇನ್ನೇನು ಫಾರಿನ್ಗೆ ಹೋಗ್ತಾ ಇದೆಯಾ? ತೆಗಿ. ಇರಲಿ ಬಿಡವ್ವ. ತೆಗಿ. ಚೆನ್ನಾಗಿರುತ್ತೆಪ್ಪ. ಪರ್ಸ್ನೆ ಇಂಥವೆಲ್ಲ ನನ್ನ ಹತ್ರ ಆಡ್ಬೇಡ ನೀನು. ಐ ಡೋಂಟ್ ಲೈಕ್. ನನಗೆ ಈ ನೆಗೆಟಿವ್ ಹೇಳಿದ್ರೆ ಇಷ್ಟ ಆಗಲ್ಲ ಗೈಸ್, ದೆವ್ವಾಗಿವ ಅಂತೆಲ್ಲ ಹೇಳೋದು. ಬಿಕಾಸ್ ಯಾವಾಗ ಅಶ್ವಿನಿ ದೇವತೆಗಳಸ್ತು ಅಂತಾನೆ ಅಂತ ಹೇಳೋಕ್ಕಾಗಲ್ಲ ಅಲ್ಲ, ಅದಕ್ಕೆ ನನಗಿಷ್ಟ ಆಗಲ್ಲ. ಸೊ ಗೈಸ್ ಟೈಮ್ ಆಯಿತು, ಊಟನೂ ಮುಗೀತು, ಈಗ ಮಲ್ಕೊಳ್ಳೋ ಸಮಯ. ನಾವು ಮಲ್ಕೋತೀವಿ, ನೀವು ಮಲ್ಕೋತೀರಾ ಅಲ್ಲ. ಚಿಂಟೋರ್ ಪಾಪ ಔಟ್ ಆಫ್ ಸ್ಟೇಷನ್ ಅಲ್ಲ, ಆದರೂ ಸಹ ಬೇಗನೆ ಮಲ್ಕೊಂಡು ಬಿಡ್ತೀವಿ. ಯಾಕೆ ಅಂದರೆ ಚಿಂಟು ಮೊಬೈಲ್ ನೋಡ್ತಾ ಇರ್ತಾನ, ಮಲ್ಕೋ ಅಂತ ಹೇಳ್ತೀನಿ. ಅವ್ನು ಮಲ್ಕೊಂಡ್ರೆ ಅಮ್ಮ ನೀನು ಮಲ್ಕೋಬೇಕು ಅಂತಾನೆ. ನಾನು ಮಲ್ಕೊಳ್ಳೋ ಥರ ಡ್ರಾಮಾ ಆಡೋಣ ಅಂದ್ಬಿಟ್ಟು ಅವನ್ನ ಮಲಗಿಸ್ತಾ ಇರ್ತೀನಿ. ಆದರೆ ಆ ಡ್ರಾಮಾ ಹೋಗಿ ಹೈ ಡ್ರಾಮಾ ಆಗಿ ನಾನು ಹಾಗೆ ನಿದ್ದೆ ಮಾಡಿಬಿಟ್ಟಿರ್ತೀನಿ. ಸೊ ಬೆಳಗ್ಗೆನೆ ಎಚ್ಚರ ಆಗೋದು ಗೈಸ್. ಹೇ ಗೈಸ್, ಗುಡ್ ಮಾರ್ನಿಂಗ್. ವ್ಲಾಗ್ನ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನಿದು ಅಂತ ನೋಡ್ತಾ ಇದ್ದೀರಾ, ಕಲರ್ಫುಲ್ ಆಗಿದೆ ಅಂತ. ಗೈಸ್ ಚಿಂಟು ಅವ್ರ ಪಪ್ಪ ಬಂದ, ನಾನೇ ಹೋಗಿ ಪಿಕ್ ಮಾಡ್ಕೊಂಡು ಬಂದೆ. ನನಗೆ ಪುಣ್ಯಾತ್ಮ ಕಾಲ್ ಮಾಡಿದ್ದ, ಅದೇ ಆಶ್ಚರ್ಯ ಆಗೋಯ್ತು, ಏನು ನನಗೆ ಪಿಕ್ ಮಾಡೋಕ್ಕೆ ಕಾಲ್ ಮಾಡ್ತಾ ಇದ್ದಾನಲ್ಲ ಅಂತ. ಹೇಗೂ ನಾನು ಚಿಂಟುನ ಬಿಡೋಕ್ಕೆ ಹೋಗಿದ್ದೆ ಅಲ್ಲ, ಸೊ ಅವನು ಅಲ್ಲೇ ಬಂದಿದ್ದ, ಹಾಗಾಗಿ ವಾಪಸ್ ನಾನೇ ಕರ್ಕೊಂಡು ಬಂದೆ. ನೋಡಿದ್ರೆ ಇಷ್ಟೊಂದು ಸ್ವೀಟ್ಸು, ಖಾರ, ಬಿಸ್ಕೆಟ್ಸು ಎಲ್ಲ ತಂದಿದ್ದಾನೆ. ನಾನು ಹೇಳ್ತೀನಿ ಇಷ್ಟೊಂದೆಲ್ಲ ತರಬೇಡ, ಲೈಕ್ ಚಿಂಟುಗೆ ಎಷ್ಟು ಬೇಕಲ್ಲ ಅಷ್ಟು ತೊಗೊಬಾ, ಅಕಸ್ಮಾತ್ ನಿಂಗೆ ತೊಗೊಬರ್ಬೇಕು ಅಂತ ಅನಿಸಿದ್ರೆ ಅಂತ. ಅವ್ನು ನೋಡಿದ್ರೆ ಬ್ಯಾಗ್ ಗಟ್ಟಲೆ ಎತ್ತಾಕೋ ಬರ್ತಾನೆ. ನೋಡಿ ಗೈಸ್, ಇದನ್ನು ತಿಂದರೆ ನಾನು ದಪ್ಪ ಆಗ್ತೀನೋ ಇಲ್ವೋ ಹಾಗನ್ಬಿಟ್ಟು ತಿನ್ನಬೇಡಿ ಬಿಡಿ ಅಂತ ಹೇಳ್ತೀರಾ. ಬಟ್ ಏನು ಮಾಡೋದು ಗೈಸ್, ನಾನು ಮನುಷ್ಯಲು ಅಲ್ಲ, ನನಗೂ ಆಸೆ ಕನಸುಗಳೆಲ್ಲ ಇರುತ್ತೆ. ಇದೆಲ್ಲ ನೋಡಿದಾಗ ನಾನು ಹೇಗೆ ದೂರ ಇರೋಕ್ಕಾಗತ್ತೆ ಹೇಳಿ, ತಿನ್ನಬೇಕು ಅಂತ ಅನಿಸುತ್ತೆ. ನಿಜ ತಾನೇ? ಏನು ಎಲ್ಲಿ ನಿಂತಿದೀಯಾ? ಹಾಂ, ಯಾಕೆ ಇಲ್ಲಿ ನಿಂತಿದೀಯಾ? ಬಂದು ಅಟ್ಯಾಕ್ ಮಾಡೋಕ್ಕೆ? ಹೋಗಿ, ಎಲ್ಲ ನನ್ನ ಹತ್ರ ಏನೂ ಇಲ್ಲ. ಗೋ. ಎಲ್ಲ ಕುಳಿದು ಬ್ರೇಕ್ಫಾಸ್ಟ್ ಆಗಿದೆ, ಎಲ್ಲ ಆಗಿದೆ, ಎಕ್ಸಸ್ಸೇ ಆಗಿರುತ್ತೆ. ಆದರೂ ಬಂದು ಬಿಡ್ತೀರಾ ಬಂದ ತಕ್ಷಣ ಕುಯ್ 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 ಅಂತ. ಗೈಸ್, ಕಾರ್ ವಾಶ್ ಮಾಡಿದ್ದೀವಿ, ಪಳ ಅನಿಸ್ತೆ.
ಕಾರು ತುಂಬ ಧೂಳಾಗಿತ್ತು ಗೈಸ್. ನನಗೆ ಪಾಪ ಅನ್ನಿಸ್ತು, ಅದಕ್ಕೆ ಮಾಡಿಬಿಟ್ಟೆ ಗೈಸ್. ಇದೊಂದೇ ಕಾರಲ್ಲ, ಆ್ಯಕ್ಚುಲಿ ನಮ್ಮ ಏನದು ಬಿಳಿ ಆನೆ ಮತ್ತು ಕೆಂಪಿ ಎಲ್ಲರನ್ನೂ ಒಟ್ಟಿಗೆ ಸಾಮೂಹಿಕವಾಗಿ ಇವತ್ತು ವಾಶ್ ಮಾಡಿಬಿಟ್ಟಿದ್ದೀನಿ. ಇದನ್ನೆಲ್ಲ ಆ್ಯಕ್ಚುಲಿ ಕೆಂಪಿ ಮತ್ತು ನಮ್ಮ ಆನೆ ಬಿಳಿ ಆನೆನ ಜಸ್ಟ್ ವಾಟರ್ ಸ್ಪ್ರೇ ಥರ ಮಾಡಿದ್ದೀನಿ. ತುಂಬಾ ಕ್ಲೀನಾಗಿ ವಾಶ್ ಮಾಡಿಲ್ಲ, ಆದರೂ ಸಹ ಧೂಳು ಹೋಗಲಿ ಅಂದ್ಬಿಟ್ಟು ಕ್ಲೀನಾಗಿ ವಾಟರ್ ಸ್ಪ್ರೇ ಮಾಡಿದ್ದೀನಿ. ಬಟ್ ನಮ್ಮ TUV 300 ಇದೆ ಅಲ್ಲ, ಬೊಲೆರೋ ಕೆಂಪುದು, ಅದನ್ನು ಪ್ರಶಾಂತ್ ದಿನ ಓಡಾಡ್ತಾನೆ ಅದರಲ್ಲಿ. ಹಾಗಾಗಿ ಅದನ್ನು ತಿಕ್ಕಿ ತೀಡಿ ಚೆನ್ನಾಗಿ ಉಜ್ಜಿ ಕ್ಲೀನ್ ಮಾಡಿದ್ದೀನಿ. ಚಿಂಟು ಅವ್ರ ಪಪ್ಪ ಮೇಲ್ಗಡೆ ರೆಸ್ಟ್ ಮಾಡ್ತಾ ಇದ್ದಾನೆ. ಸೊ ನನಗೆ ಎಡಿಟಿಂಗ್ ಮಾಡೋಕ್ಕೆಲ್ಲ ಆಗಲ್ಲ, ಹಾಗಾಗಿ ಕೆಲಸ ಮಾಡಿಬಿಡೋಣ ಅಂತ ಬಂದಿದ್ದೀನಿ. ಫುಲ್ಲೆಲ್ಲ ಕ್ಲೀನ್ ಮಾಡಿದ್ದೀನಿ, ಸ್ವಲ್ಪ ಒರೆಸೋಣ ಸಾಕು ನೋಡಿ. ನನಗೆ ಸುಮ್ಮನೆ ಕೂರೋಕ್ಕಾಗಲ್ಲ ಗೈಸ್. ಈ ಬೆಳಗ್ಗೆ ಟೈಮೆಲ್ಲ ಕೆಲಸ ಇರುತ್ತೆ ಅಲ್ವಾ, ಮಾಡಿಬಿಡ್ಬೇಕು. ನನಗೆ ಆ್ಯಕ್ಚುಲಿ ಎಡಿಟಿಂಗ್ ಕೆಲಸ ಇತ್ತು ಅಲ್ಲ, ಅದನ್ನು ಮಾಡೋಕ್ಕಾಗಲ್ಲ ಇವಾಗ. ಯಾಕೆ ಹೇಳಿ, ಚಿಂಟು ಅವ್ರ ಪಪ್ಪ ಮೇಲ್ಗಡೆ ರೂಮಲ್ಲಿ ರೆಸ್ಟ್ ಮಾಡ್ತಾ ಇದ್ದಾನೆ. ಹಾಗಾಗಿ ನನಗೆ ಎಡಿಟಿಂಗ್ ಮಾಡೋಕ್ಕಾಗಲ್ಲ. ಸೊ ಏನಾದರೂ ಒಂದು ಮಾಡಬೇಕು. ಬಟ್ ಕಾರ್ಗಳೆಲ್ಲ ತುಂಬ ಗಲೀಜಾಗಿತ್ತಲ್ಲ, ಅದಕ್ಕೆ ವಾಶ್ ಮಾಡಿಬಿಡೋಣ ಅಂತ ಬಂದೆ. ನನ್ನ ಕೈಲಿ ಸುಮ್ಮನೆ ಕೂರೋಕ್ಕಂತೂ ಆಗಲ್ಲ ಗೈಸ್. ಕೆಲಸ ಮಾಡೋ ಟೈಮಲ್ಲಿ ಮಾಡಬೇಕು, ರೆಸ್ಟ್ ಮಾಡೋ ಟೈಮಲ್ಲಿ ರೆಸ್ಟ್ ಮಾಡಬೇಕು ಅನ್ನೋ ಪಾಲಿಸಿ ನಂದು. ಏನಂತೀರಾ, ಒಳ್ಳೆಯದೇ ಅಲ್ಲ? ಈವನ್ ಶೆಡ್ ಒಳಗೆ ನಿಲ್ಲಿಸಿದ್ರು ಸಹ ಭಯಂಕರ ಗಲೀಜಾಗಿರುತ್ತೆ, ಸಖತ್ತು ಧೂಳಿರುತ್ತೆ, ಎಲ್ಲ ಬರೀ ಕೆಂಪಗೆ ಧೂಳಾಗಿರುತ್ತೆ. ಸೊ ಅದಕ್ಕೇ ಸ್ವಲ್ಪ ಕ್ಲೀನಾಗಿ ಗ್ಲಾಸಸ್ನೆಲ್ಲ ತಿಕ್ಕಿ ತೀಡ್ತಾ ಇದ್ದೀನಿ ಅಷ್ಟೇ. ಇನ್ನು ಮಿಕ್ಕಿದೆಲ್ಲ ಜಸ್ಟ್ ಬಾಡಿ ಸ್ಪ್ರೇ. ಈ ಫ್ರಂಟ್ ಗ್ಲಾಸು ಮತ್ತು ಮುಂದಗಡೆ ಆ ಬ್ಯಾನೆಟ್ ಅಲ್ಲಿ ಅಷ್ಟೇ ಕ್ಲೀನಾಗಿ ಒರೆಸ್ತಾ ಇದ್ದೀನಿ. ನೋಡಿ, ನೀವೇ ನೋಡ್ಬೋದು ಎಷ್ಟು ಕೆಂಪಿದೆ. ಆಲ್ರೆಡಿ ನಾನು ವಾಟರ್ ಸ್ಪ್ರೇ ಮಾಡಿದ್ದೀನಿ, ಆದರೂ ಸಹ ನೋಡಿ ಎಷ್ಟು ಇದೆ ಅಂತ. ಸೊ ಇದನ್ನು ಸ್ವಲ್ಪ ಕ್ಲೀನಾಗಿ ಒರೆಸ್ಬಿಟ್ಟು ನೀರು ಹಾಕ್ಬಿಡ್ತೀನಿ. ಗೈಸ್, ಕೆಲಸ ಎಲ್ಲ ಮುಗಿದೋಯ್ತು. ಏನಪ್ಪ ಮಾಡೋಣ ಅಂತಿದ್ದೆ, ಅದಕ್ಕೇ ಎಲ್ಲ 3 ಕಾರನ್ನು ಸಹ ವಾಶ್ ಮಾಡಿಬಿಟ್ಟು ಬಂದೆ. ಎಲ್ಲ ಗಲೀಜಾಗಿಬಿಟ್ಟಿತ್ತು. ತುಂಬ ಗಾಡಿಗಳು ಓಡಾಡುತ್ತೆ ಅಲ್ಲ, ಕೆಂಪು ಮಣ್ಣು, ಸಣ್ಣ ಮಣ್ಣು, ಧೂಳು. ಸೊ ಎಲ್ಲದು ವಾಶ್ ಮಾಡಿಬಿಟ್ಟೆ. ಈಗ ನೀರು ಕುಡಿದ್ಬಿಟ್ಟು, ಒಂದು ಲೋಟ ಟೀ ಕುಡಿದ್ಬಿಟ್ಟು ಹೋಗಿ ಸ್ನಾನ ಮಾಡ್ಕೊಳ್ಳೋಣ. ಸಾಕಪ್ಪ, ಇವತ್ತಿನ ವ್ಲಾಗು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಲವ್ ಯು ಆಲ್ ಗೈಸ್.